सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಖಂಡಿತ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾರ ಭವಿಷ್ಯವಾಗಲಿ, ಮಾಸ ಭವಿಷ್ಯ ಆಗಲಿ, ವರ್ಷ ಭವಿಷ್ಯವಾಗಲಿ, ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಚಂದ್ರನ ಆಧಾರದ ಮೇಲೆ ಇತರ ಗ್ರಹಗಳು ಹೇಗೆ ಯಾವ ಯಾವ ರಾಶಿಗೆ ಸಂಚಾರವನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡಲಾಗುತ್ತೆ. ಆದ್ರೆ ಇದೇ ಅಂತಿಮ ಅಲ್ಲ. ಯಾಕಂದ್ರೆ ಇವಾಗ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ ಕೂಡ್ಲೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಳ್ತಾರೆ. ಇನ್ ಕೆಲವರು ಗೋಚಾರ ಫಲ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಅನ್ಕೋತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾ ಭುಕ್ತಿ, ಅವರು ಯಾವ ಅಧಿಪತಿಗಳು ಅನ್ನೋದ್ರ ಮೇಲೆ ಇದು ಫಲವನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡ್ಬೇಕಾಗತ್ತೆ. ಅಂದ್ರೆ ಗೋಚಾರ ಫಲ ನಿಮ್ಗೆ ಫಲಿಸೋದೇ ಇಲ್ಲ ಅಂತಲ್ಲ, ಗೋಚಾರ ಫಲ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೋ ಅಷ್ಟೇ ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಜಾತಕ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅದ್ರ ಮೇಲೂ ಕೂಡ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ದುಸ್ಥಾನಾಧಿಪತಿಗಳ ದಶೆ, ಬಾಧಕಾಧಿಪತಿಗಳ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಗುರುಬಲ ಇದ್ರೂ ಕೂಡ, ಗೋಚಾರ ಫಲ ಚೆನ್ನಾಗಿದ್ರು ಕೂಡ ಶುಭ ಫಲಗಳು ಸಿಗೋದಿಲ್ಲ. ಆಗ ಪರ್ಟಿಕ್ಯುಲರ್ ಆಗಿ ಆ ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಏನಾದ್ರೂ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ನೀವು ಖಂಡಿತ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ವಾಟ್ಸಪ್ ಮೂಲಕ ಕಳಿಸಿ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಹಾಗೆ ನೀವು ಕರೆ ಮಾಡ್ಬೇಕಾಗಿರುವಂತಹ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಯಾರ್ಯಾರೆಲ್ಲ ಕೆಲಸ, ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದ್ರೆ ಆ ಕೆಲಸಗಳು ನಿಮ್ಗೆ ಪರಿಪೂರ್ಣವಾಗಿ ಮಾಡಕ್ಕಾಗಲ್ಲ. ಒಂದಿಷ್ಟು ಜವಾಬ್ದಾರಿಗಳನ್ನ ಇಟ್ಕೊಂಡಿರ್ತೀರಾ, ಇಷ್ಟು ಕೆಲಸ ಆಗ್ಬೇಕು ಅಂತ. ಅದರಲ್ಲಿ ಒಂದಿಷ್ಟು ಕೆಲಸ ಆಗುತ್ತೆ, ಕೆಲವು ಕೆಲಸಗಳು ಹಾಗೆ ಉಳಿಯೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕರ್ಮಾಧಿಪತಿ ನೀಚನಾಗಿರೋದ್ರಿಂದ. ಆದ್ರೆ ಏನ್ ಕೆಲಸ ಮಾಡಿದ್ರಿ, ಎಷ್ಟು ನೀವು ಪ್ರಯತ್ನ ಪಟ್ಟಿದ್ರಿ, ಅದಕ್ಕೆ ಪ್ರಯತ್ನಕ್ಕೆ ತಕ್ಕ ಫಲ ಅಂತೂ ನಿಮ್ಗೆ ಸಿಗುತ್ತೆ. ಇನ್ನು ದ್ವಿತೀಯ ಭಾವದಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಹಾಗಾಗಿ ಮಾತಿಂದ ಕೆಲವು ಸಮಸ್ಯೆಗಳಾಗತ್ತೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಬುಧನ ಜೊತೆಯಲ್ಲಿ ರವಿ ಇರ್ತಾನೆ. 16ನೇ ತಾರೀಕುವರೆಗೂ ರವಿ ಬುಧ ನೋಡಿ, ರವಿ ಬುಧ ಕಾಂಬಿನೇಷನ್ ಶುಭನೇ. ಆದ್ರೆ ರವಿ ನಿಮ್ಗೆ ಅಷ್ಟಮಾಧಿಪತಿ ಆಗಿರೋದ್ರಿಂದ 2ನೇ ಮನೆ ನೋಡ್ತಾ ಇದ್ದಾನೆ. ಮಾತಿಗೆ ಕಾರಕನಾದಂತಹ ಬುಧ ಗ್ರಹ ಅಸ್ತನಾಗಿರ್ತಾನೆ. ಹಾಗಾಗಿ ಏನೋ ಮಾತಾಡೋಕ್ ಹೋಗಿ ನೋಡಿ, ರಾಹು ಜಾಸ್ತಿ ಮಾತಾಡಿಸ್ತಾನೆ. ಏನೋ ಮಾತಾಡೋಕ್ ಹೋಗಿ ಇನ್ನೇನೋ ಮಾತಾಡಿ ಅದು ಸಮಸ್ಯೆ ಆಗೋದು, ಅಥವಾ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು, ನಿಮ್ಗೆ ತುಂಬಾ ಬೇಕಾದವರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡೋದು, ನಿಮ್ಮನ್ನ ದೂರ ಮಾಡ್ಬಿಡೋದು, ಸಂಬಂಧಗಳಲ್ಲಿ ನಷ್ಟ ಹಾಕುವಂಥದ್ದು, ಈ ತರದ್ದು ಏನೋ ಒಂದಾಗುತ್ತೆ. ಹಾಗಾಗಿ ಮಾತನ್ನು ಅವಾಯ್ಡ್ ಮಾಡಿ, ಕಮ್ಮಿ ಮಾಡಿ. ಆದಷ್ಟು ತುಂಬಾ ಜಾಸ್ತಿ ಮಾತಾಡಕ್ ಹೋಗ್ಬಿಡಿ, ಅನವಶ್ಯಕವಾಗಿ ಜಾಸ್ತಿ ಮಾತಾಡ್ಬಿಡಿ. ಏನಂದ್ರೆ ಕೆಲವ್ರಿಗೆ ಏನಾಗುತ್ತೆ, ತುಂಬಾ ಆತ್ಮೀಯರು ಸಿಕ್ಕಿದಾಗ ತುಂಬಾ ಮಾತಾಡ್ಬೇಕು ಅಂತ ಆಸೆ ಆಗತ್ತೆ ಸಹಜವಾಗಿ. ಇಲ್ಲ ಯಾರಿಗಾದ್ರೂ ಫೋನ್ ಮಾಡಿ ತುಂಬಾ ಮಾತಾಡ್ಬೇಕು ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಅನ್ಸುತ್ತೆ ಸಹಜ. ಬಟ್ ಮಾತಾಡಿ, ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ಆಗಿ ಮಾತಾಡಿ. ಇಲ್ಲ ಅಂದ್ರೆ ಮಾತಿನಿಂದ ನಿಮ್ಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ಬೋದು, ಅಥವಾ ನಿಮ್ಮ ಭಾವನೆಗಳಿಗೆ ಧಕ್ಕೆ ಬರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ದೂರ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನಿಮ್ಗೆ ತೃತೀಯ ಭಾವಾಧಿಪತಿ ಗುರುಗ್ರಹ 7ನೇ ಮನೆಯಲ್ಲಿ ತುಂಬಾ ಪ್ರಬಲನಾಗಿರೋದ್ರಿಂದ ಹತ್ತಿರದ ಪ್ರಯಾಣಗಳು ಮಾಡುವಂತದ್ದಿರುತ್ತೆ. ಹಾಗೆ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಹತ್ತಿರದ ದೇವಾಲಯಗಳಿಗೆ ಪ್ರಯಾಣ ಮಾಡುವಂಥದ್ದು, ಹಾಗೆ ಕೆಲವು ಪ್ಲಾನ್ಗಳನ್ನ ಮಾಡ್ತೀರಾ, ತೀರ್ಥಕ್ಷೇತ್ರಗಳಿಗೆ ಹೋಗೋ ಪ್ಲಾನ್ ಅನ್ನು ಕೂಡ ಈ ತಿಂಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದೆ. ಚತುರ್ಥಾಧಿಪತಿ ಕುಜಗ್ರಹ 6ನೇ ಮನೆಯಲ್ಲಿದ್ದಾನೆ.
ನಿವೇಶನ ಆಗಿರಬಹುದು ಅಥವಾ ಕೃಷಿ ಭೂಮಿ ಆಗಿರಬಹುದು, ಮನೆ ಆಗಿರಬಹುದು, ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಟೈಮ್ ಅಷ್ಟು ಶುಭ ಅಲ್ಲ. ನಿಮ್ಗೆ ಸೇಲ್ ಮಾಡಿದ್ರು ಕೂಡ ಒಳ್ಳೆ ಬೆಲೆಗೆ ಸೇಲ್ ಆಗೋದಿಲ್ಲ. ಸ್ವಲ್ಪ ಆ ವಿಚಾರದಲ್ಲಿ ನಿಮ್ಗೆ ಅಸಮಾಧಾನ ಉಂಟಾಗ್ಬೋದು. ಹಾಗಾಗಿ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು. ಇನ್ನು ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ನಿವೇಶನ ತಗೋಬೇಕು ಅನ್ಕೊಂಡಿದ್ದೀರಾ, ಮನೆ ತಗೋಬೇಕು ಅನ್ಕೊಂಡಿದ್ದೀರಾ, ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ಬ್ಯಾಂಕ್ ಲೋನ್ಗೋಸ್ಕರ ಅಂದ್ರೆ ಈ ತಿಂಗಳಿನಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಋಣ ಸ್ಥಾನದಲ್ಲಿ ಕುಜ ಬಂದ ಅಂದ್ರೆ ಸಾಲ ಮಾಡಿಸ್ತಾನೆ. ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಅಂದ್ರೆ ಸಾಲಗಾರರಾದ್ರಿ ಅಂತಲ್ವಾ ಅರ್ಥ. ಈ ವಿಚಾರದಲ್ಲಿ ಚತುರ್ಥಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಾಗಬಹುದು. ಮಾತೃಸ್ಥಾನಾಧಿಪತಿ 6ಥ ಭಾವದಲ್ಲಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನೋ ಒಂಚೂರು ವ್ಯತ್ಯಾಸಗಳಾಗಬಹುದು. ಹಾಗಾಗಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಆ ಸಮಸ್ಯೆ ಹಾಗೆ ಇನ್ನೂ ಜಾಸ್ತಿ ಆಗಬಹುದು, ಕಿರಿಕಿರಿ ಹೆಚ್ಚಾಗಬಹುದು. ಪಂಚಮಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲೇನೋ ಇದ್ದಾನೆ, ಆದ್ರೆ ನೀಚ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ. ಆದರೆ ಓದ್ಬೇಕು ಅಂತ ಕುತ್ಕೊಂಡಾಗ ಏನಾದ್ರೂ ಅಡೆತಡೆಗಳು ಬರುತ್ತೆ. ಇಲ್ಲ ಓದೋದಕ್ ಮನ್ಸಿಲ್ಲ, ಏನೋ ಡಿಸ್ಟರ್ಬೆನ್ಸು ಅಥವಾ ಏನೋ ಬೇಡವಾದ ವಿಚಾರಗಳೆಲ್ಲ ಆಲೋಚನೆಗೆ ಬರುವಂತದ್ದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಓದಿನಲ್ಲಿ ಪ್ರಾಬ್ಲಮ್ ಏನಿಲ್ಲ, ಎಜುಕೇಶನ್ ಅಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ, ನಿಮ್ಮ ಮನಸ್ಸೇ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಶುಕ್ರನಿಂದಾಗಿ. ಶುಕ್ರ ಅಂದ್ರೇನೆ ಚಂಚಲ ಮನಸ್ಥಿತಿ, ಮನಸ್ಸು ತುಂಬಾ ಚಂಚಲ ಆಗುವಂಥದ್ದು. ಶುಕ್ರನಿಗೆ ಪರಿಹಾರವನ್ನು ಮಾಡ್ಬೇಕಾಗತ್ತೆ. ಇನ್ನು ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ, ಸಾಹಿತ್ಯ, ನಾಟ್ಯ, ಕ್ರೀಡೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಅವಕಾಶ ಸಿಗೋ ತರ ಅನ್ಸಿ ಸಿಗದೆ ಹೋಗ್ಬೋದು. ಅದೃಷ್ಟ ಕೈ ಹಿಡಿಯದೆ ಹೋಗಬಹುದು. ಹಾಗಂತ ಪ್ರಯತ್ನ ಬಿಡಬೇಡಿ, ಪ್ರಯತ್ನವನ್ನ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೇದಾಗತ್ತೆ. ಸಪ್ತಮದಲ್ಲಿ ರವಿ ಕೂಡ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಜಗಳ ಇರುವಂತವ್ರು ಆದಷ್ಟು ಸ್ವಲ್ಪ ಈ ತಿಂಗಳಲ್ಲಿ ಸಮಾಧಾನವಾಗಿರಿ. ಮನಸ್ತಾಪ, ಜಗಳ ಸ್ವಲ್ಪ ಜಾಸ್ತಿ ಆಗ್ಬೋದು. 17ನೇ ತಾರೀಕಿಗೆ ರವಿ ಗ್ರಹ ಸಿಂಹರಾಶಿ ಪ್ರವೇಶ ಮಾಡಿದ್ಮೇಲೆ ಕಿರಿಕಿರಿ, ಜಗಳ ಇದೆಲ್ಲ ಕಮ್ಮಿ ಆಗತ್ತೆ. ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿ ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತಹವ್ರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಲಾಭ ಇದೆ. ಯಾಕಂದ್ರೆ ನಿಮಗೆ ಲಾಭಾಧಿಪತಿ 6ನೇ ಮನೇಲಿ ಇದ್ರು ಕೂಡ ಗುರು ಅಂದ್ರೇನೆ ಧನಕ್ಕೆ ಕಾರಕ, ಅವ್ನು ನೋಡ್ತಾ ಇದ್ದಾನೆ. ಭಾಗ್ಯಾಧಿಪತಿ ಬುಧ ನೋಡ್ತಾ ಇದ್ದಾನೆ. ಹಾಗಾಗಿ ತಕ್ಕ ಮಟ್ಟಿಗೆ ಅಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಿಮಗ್ ಸ್ವಲ್ಪ ಬೇಸರ ಆಗ್ಬಹುದು. ಸಾಧಾರಣ ಮಟ್ಟದಲ್ಲಿ ಲಾಭ ಇರುತ್ತೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಸ್ವಲ್ಪ ಜಾಸ್ತಿ ಲಾಭ ಇರುತ್ತೆ ಅಂತ ಹೇಳ್ಬೋದು. ಬೇರೆಯವರ ಕೈ ಕೆಳಗೆ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ನೋಡಿ, 6ನೇ ಮನೇಲಿ ಕುಜ ಇದ್ದಾನೆ. ಕುಜ ಅಂದ್ರೇನೆ ಸ್ವಲ್ಪ ಹಾರ್ಡ್ ವರ್ಕ್, ಜಾಸ್ತಿ ಕೆಲಸ ಮಾಡ್ಬೇಕು, ವರ್ಕ್ ಪ್ರೆಷರ್ ಇದನ್ನೆಲ್ಲ ತೋರಿಸ್ತಾನೆ. ಹಾಗಾಗಿ ಹೆಚ್ಚು ಜವಾಬ್ದಾರಿಗಳು, ಹೆಚ್ಚು ಕೆಲಸಗಳು, ತುಂಬಾ ಶ್ರಮ, ಅಂದ್ರೆ ದೇಹಕ್ಕೆ ವಿಶ್ರಾಂತಿ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಗೆ ಕೆಲಸ ಜಾಸ್ತಿ ಇರುತ್ತೆ. ಸುಖಕ್ಕೆ ಕಾರಕ ಶುಕ್ರ ಗ್ರಹ, ಅವನು ನೀಚನಾಗಿರೋದ್ರಿಂದ ಕೆಲಸ ಮಾಡೋ ಸ್ಥಳದಲ್ಲಿ ಸ್ವಲ್ಪನೂ ರೆಸ್ಟ್ ಇಲ್ಲಪ್ಪ ನನ್ಗೆ, ಅಷ್ಟು ವರ್ಕ್ ಅಲ್ಲಿ ಬ್ಯುಸಿ ಅನ್ನೋ ರೀತಿಯಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಅನ್ಸುತ್ತೆ ನಿಮ್ಗೆ ಈ ಕೆಲಸ ಬಿಟ್ಬಿಡೋಣ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ಗ್ರಹ ನೀಚನಾಗಿರೋದ್ರಿಂದ ಕೆಲಸದ ವಿಷಯದಲ್ಲಿ ಏನೇನೋ ನಿರ್ಧಾರಗಳು ತಗೋಬೇಕು ಅಂತ ಅನ್ಸುತ್ತೆ. ಈ ಕೆಲಸ ಬಿಟ್ಬಿಡೋಣ, ಅಥವಾ ಯಾವುದೋ ಒಂದು ಆಫರ್ ಬರ್ತಾ ಇದೆ ಅದನ್ನ ತಗೊಂಡ್ಬಿಡೋಣ, ಅಥವಾ ಏನಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡೋಣ, ಏನೇನೋ ಅನ್ಸುತ್ತೆ. ಬಟ್ ಏನು ತೀರ್ಮಾನ ತಗೋಬೇಡಿ ಸದ್ಯಕ್ಕಂತೂ ಈ ತಿಂಗಳಲ್ಲಿ. ಯಾಕಂದ್ರೆ ಶುಕ್ರ ದಶಮಾಧಿಪತಿಯಾಗಿ ನೀಚನಾಗಿರೋದ್ರಿಂದ ನೀವು ಯಾವ ಕೆಲ್ಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸ ಸಕ್ಸಸ್ ಆಗಲ್ಲ. ಹಾಗಾಗಿ ಇರೋ ಕೆಲಸನೇ ಮಾಡಿ. ಸ್ವಲ್ಪ ಜವಾಬ್ದಾರಿ ಕೆಲಸ ಅದೆಲ್ಲ ಜಾಸ್ತಿ ಇರುತ್ತೆ. 1 ತಿಂಗಳಾದ್ಮೇಲೆ ಆ ಒಂದು ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ, ಸಡನ್ ಆಗಿ ಡಿಸಿಷನ್ ತಗೊಳಕ್ ಹೋಗ್ಬಿಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. 16ನೇ ತಾರೀಕುವರೆಗೂ ಕೆಲಸದಲ್ಲಿ ಪರಿಶ್ರಮ, ಕೆಲಸ, ವರ್ಕ್ ಪ್ರೆಷರ್ ಎಲ್ಲ ಇರುತ್ತೆ. 14ನೇ ತಾರೀಕು ಮೇಲೂ ಇರುತ್ತೆ. ಯಾಕಂದ್ರೆ ಅಗೇನ್ ರವಿ ಎಲ್ಲಿಗೆ ಬರ್ತಾನೆ, ಅಷ್ಟಮಕ್ಕೆ ಬರ್ತಾನೆ. ಹಾಗಾಗಿ ಆಮೇಲೆ ಮಕರ ರಾಶಿಯವರಿಗೆ ಏನಾದ್ರೂ ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನೋರಿಗೆ ಈ ತಿಂಗಳಲ್ಲಿ ಅದು ಜಾಸ್ತಿ ಆಗತ್ತೆ. ಯಾಕಂದ್ರೆ ಸೂರ್ಯನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಸೂರ್ಯ ಅಂದ್ರೇನೆ ಬೆನ್ನು. ಎನಿ ಟೈಮ್ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರಿಗೆ ಸಹಜವಾಗಿ ಬ್ಯಾಕ್ ಪೇನ್ ಬರುತ್ತೆ. ಅದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ನಿಮ್ಮ ದೇಹಕ್ಕೆ ಯೋಗ, ಎಕ್ಸರ್ಸೈಸ್ ಈ ತರದ್ ಏನಾದ್ರು ಮಾಡೋದ್ರ ಮೂಲಕ ನಿಮ್ ದೇಹವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಹೆಲ್ತ್ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಸಿವಿಯರ್ ಆಗಿ ಬ್ಯಾಕ್ ಪೈನ್ ಬರೋ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಇದೆ ಅಂದ್ರೆ ಅವ್ರಿಗಿನ್ನೂ ಜಾಸ್ತಿ ಆಗತ್ತೆ. ಯಾಕಂದ್ರೆ ಇಲ್ಲಿ ಬುಧ ನರಗಳಿಗೆ ಕಾರಕ, ಅವನು ಅಸ್ತನಾಗಿದ್ದಾನೆ. ಹಾಗಾಗಿ
ನರಗಳ ವೀಕ್ನೆಸ್ ಇಂದ ಕೂಡ ನಿಮ್ಗೆ ಕುತ್ತಿಗೆ ನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟ ನೋವು ಬರೋದು, ಮಹಿಳೆಯರಿಗೂ ಕೂಡ ಸೊಂಟ ನೋವು ಜಾಸ್ತಿ ಆಗೋದು, ಈ ತರದ್ದೆಲ್ಲ ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಆ ಬಹಳ ಪ್ರಮುಖವಾಗಿ ನಿಮ್ಗೆ ಲಾಭಾಧಿಪತಿಯಾಗಿ ಕುಜಗ್ರಹ 6ನೇ ಮನೆಯಲ್ಲಿರೋದ್ರಿಂದ ದೊಡ್ಡ ಮಟ್ಟದ ಯಾವುದೋ ಒಂದು ಕೆಲಸ, ವೈಯಕ್ತಿಕ ಕೆಲಸ ಯಾವುದೋ ಒಂದು ದೊಡ್ಡ ಮೊತ್ತದ ಒಂದು ಹಣ ಬರ್ಬೇಕಾಗಿತ್ತು, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಸಿಗ್ಬೇಕಾಗಿತ್ತು, ಅಥವಾ ಯಾವುದೋ ಒಂದು ಒಪ್ಪಂದ ಮಾಡ್ಕೋಬೇಕಾಗಿತ್ತು, ಯಾವುದೋ ಒಂದು ಮಾತುಕತೆ ಇತ್ತು, ಅಥವಾ ಏನೋ ಒಂದು ನಿಮ್ಮ ವೈಯಕ್ತಿಕವಾದಂತಹ ಒಂದು ಪ್ರಮುಖವಾದಂತಹ ಕೆಲಸ ಆಗ್ಬೇಕಿತ್ತು ಅಂದ್ರೆ ಆ ಒಂದು ಕೆಲಸ ಇನ್ನೇನು ಆಗೋದ್ರಲ್ಲಿತ್ತು ಬಟ್ ಆಗ್ಲಿಲ್ಲ ಅನ್ನೋ ತರ ಆಗತ್ತೆ. ಯಾಕೆ ಹಿಂಗಾಗತ್ತೆ ಅಂದ್ರೆ ಭಾಗ್ಯಸ್ಥಾನ, ಅದೃಷ್ಟ ಸ್ಥಾನ ಅಂತ ಹೇಳ್ತಾರೆ. ದಶಮ ಸ್ಥಾನ ನಿಮ್ಮ ಕಾರ್ಯದಲ್ಲಿ ಜಯವನ್ನ ಕೊಡುವಂತ ಭಾವ. ಈ ದಶಮಾಧಿಪತಿ ಶುಕ್ರ ನೀಚನಾಗಿದ್ದಾನೆ, ಅದು ಎಲ್ಲಿ? ಅದೃಷ್ಟ ಸ್ಥಾನದಲ್ಲಿ. ಅಲ್ಲಿ ಎರಡೂ ಭಾವದ ಫಲ ಹೊರಟೋಯ್ತು. ಇನ್ನೇನ್ ಆಗ್ಬಿಡುತ್ತೆ ಕೆಲಸ ಅನ್ಬಿಟ್ಟು ಶತಾಯಗತಾಯ ತುಂಬಾ ಪ್ರಯತ್ನ ಪಡ್ತಾನೆ ಇದ್ದೀರಾ. ಕೊನೆ ಮೂಮೆಂಟ್ ಅಲ್ಲಿ ನೋಡಿದ್ರೆ ಇಲ್ಲ, ಆಗ್ಲಿಲ್ಲ, ಕ್ಯಾನ್ಸಲ್ ಆಯ್ತು, ಅಥವಾ ಮುಂದೂಡಿದ್ರು. ಈ ರೀತಿ ಒಂದಿಷ್ಟು ಸಮಸ್ಯೆಗಳಿದೆ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ಪ್ರೀತಿ ವಿಷಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ತುಂಬಾ ಪ್ರೀತಿ ಪಾತ್ರರು ನಿಮ್ ಜೊತೆ ಜಗಳ ಮಾಡ್ಕೋಬಹುದು, ಅಥವಾ ನಿಮ್ಮಿಂದ ದೂರ ಆಗಬಹುದು. ಈ ತರದ್ದೇನೋ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ಪರಿಹಾರಗಳನ್ನ ಹೇಳ್ತೀನಿ, ಪರಿಹಾರಗಳನ್ನ ಮಾಡ್ಕೊಳ್ಳಿ ಆದಷ್ಟು. ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ತಪ್ಪದೆ ಅವರೆಕಾಳು ಮತ್ತು ಹೆಸರು ಕಾಳು ದಾನ, ಹಾಗೆ ಹನುಮಾನ್ ಚಾಲಿಸ ಮಂತ್ರ, ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಈ ಮಂತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳೋದು. ಯಾಕೆ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ಅಷ್ಟೋತ್ತರಗಳು ತುಂಬಾ ಕಷ್ಟ ಇರಲ್ಲ, ಬೇಗ ಕಲ್ತ್ಕೋಬಹುದು ನೀವು. ಒಂದೊಂದೇ ಲೈನ್ ಇರುತ್ತಲ್ವಾ, ನೀವು ಬೇಗ ಕಲ್ತ್ಕೋಬಹುದು, ನೋಡ್ಕೊಂಡು ಹೇಳ್ಬೋದು. ಅದಕ್ಕೋಸ್ಕರ ಅಷ್ಟೋತ್ತರಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು. ಪ್ರತಿದಿನ ಹೇಳ್ಕೊಳ್ಳಿ ಇದನ್ನ. ಹಾಗೆ ತಪ್ಪದೆ ಪ್ರತಿ ಶನಿವಾರ ಕಪ್ಪು ಎಳ್ಳು, ಅವರೆಕಾಳು, ಹೆಸರು ಕಾಳು ದಾನ ಮಾಡೋದನ್ನ ಮರಿಬೇಡಿ. ವಿಷ್ಣು ಸಹಸ್ರನಾಮ ಮಂತ್ರವನ್ನ ಡೈಲಿ ಕೇಳಿಸ್ಕೊಳ್ಳಿ ಸಂಜೆ ಟೈಮು. ರಾತ್ರಿ ಮಲಗೋ ಮುಂಚೆ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಒಂದು ಮೆದುಳು ತುಂಬಾ ಫ್ರೆಶ್ ಆಗತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ. ಮನಸ್ಸಲ್ಲಿ, ಮೈಂಡ್ ಅಲ್ಲಿ ಏನ್ ನೆಗೆಟಿವ್ ಇದ್ರೂ ಅದೆಲ್ಲ ರಿಮೂವ್ ಆಗ್ಬಿಟ್ಟಿರುತ್ತೆ. ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಪರಿಹಾರಗಳನ್ನ ಯಾಕೆ ಮಾಡ್ಬೇಕು ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದಿದ್ರೆ ಆ ಸಮಸ್ಯೆಗಳು ಬರಲ್ಲ. ದೊಡ್ಡ ಮಟ್ಟದ ಸಮಸ್ಯೆ ಏನೋ ಬರೋದಿದೆ ಅಂದ್ರೂ ಕೂಡ ಅದು ಸಣ್ಣದ್ರಲ್ಲೇ ಸಾಲ್ವ್ ಆಗುವಂತ ಸಾಧ್ಯತೆ ಇದೆ. ಅದೃಷ್ಟ ನಂಬ್ಕೊಂಡು ಏನು ಮಾಡ್ಬೇಡಿ ಮಕರ ರಾಶಿಯವರು. ಈ ತಿಂಗಳಿನಲ್ಲಿ ಅದೃಷ್ಟ ನಿಮ್ಗೆ ವರ್ಕ್ ಆಗಲ್ಲ. ಅನ್ಕೋತೀರಾ ಕೆಲವರು ಮಕರ ರಾಶಿಯವರಿಗೆ ಯಾವಾಗ್ಲೂ ಅದೃಷ್ಟ ವರ್ಕ್ ಆಗಲ್ಲ ಅಂತ. ಬಟ್ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅದೃಷ್ಟ ವರ್ಕ್ ಆಗೋದು ಹೌದು. ಬಟ್ ಅದೃಷ್ಟದಿಂದ ಏನೇ ಸಿಕ್ಕಿದ್ರು ಅದು ತಾತ್ಕಾಲಿಕ. ಪರಿಶ್ರಮದಿಂದ ನೀವೇನ್ ಪಡ್ಕೊಳ್ತೀರಾ ಅದು ನಿಧಾನ ಆದ್ರೂ ಕೂಡ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಆದರೆ ಪರಿಶ್ರಮದಿಂದ ನೀವು ಪಡ್ಕೊಳ್ಳೋದಕ್ ಮುಂಚೆ, ಅಂದ್ರೆ ಪಡ್ಕೊಂಡಾದ್ಮೇಲೂ ಕೂಡ ಆ ಒಂದು ಬಂದಿದ್ದ ಒಂದು ದಾರಿಯನ್ನ ಮರಿಬಾರ್ದು ಅಷ್ಟೇ. ಯಾಕೆ ದೇವರು ತುಂಬಾ ಒಳ್ಳೇದ್ ಮಾಡಿ ಆಮೇಲೆ ಕೆಲವೊಂದ್ಸಲ ಕಷ್ಟಗಳಿಗೆ ಸಿಕ್ಕಾಕ್ಸ್ಬಿಡ್ತಾನೆ ಅಂತಂದ್ರೆ ಕೆಲವೊಂದ್ ಸಂದರ್ಭಗಳಲ್ಲಿ ಆ ಒಂದು ಮಾಯೆ ನಮ್ ಜೀವನದಲ್ಲಿ ನಾವು ಹೇಗೆ ಕಷ್ಟಪಟ್ಟು ಬಂದಿದೀವಿ ಅನ್ನೋದನ್ನ ಮರೆಸ್ಬಿಡುತ್ತೆ. ಅದು ಯಾವಾಗ ಮರ್ತು ಬಿಡ್ತೀವಿ ಆವಾಗ ಆ ಸಮಸ್ಯೆ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಅದಕ್ಕೆ ಯಾವತ್ತು ಮಾಯೆಗೆ ಸಿಕ್ಕಾಕೋಬಾರ್ದು. ಬೇರೆ ವಿಷಯದಲ್ಲಿ ಚೆನ್ನಾಗಿದೆ. ಇನ್ನು ಮದ್ವೆ ವಿಚಾರದಲ್ಲಿ ಒಪ್ಪಂದಗಳು, ಮಾತುಕತೆಗಳು, ಇದಕ್ಕೆಲ್ಲ ಒಳ್ಳೆ ಟೈಮ್, ಏನು ಪ್ರಾಬ್ಲಮ್ ಇಲ್ಲ. ಆ ವಿಷಯದಲ್ಲಿ ನಿಮ್ಗೆ ಒಳ್ಳೇದೇ ಆಗುತ್ತೆ. ಯಾಕಂದ್ರೆ 7ನೇ ಮನೇಲಿ ಗುರು ಇರೋದ್ರಿಂದ ಈ ಶುಭ ಕಾರ್ಯಗಳ ವಿಚಾರ ಅಂತ ಬಂದಾಗ ನಿಮ್ಗೆ ಸಕ್ಸಸ್ ಮಾಡ್ಬಿಡ್ತಾನೆ. ಈ ವಿಚಾರದಲ್ಲಿ ಚೆನ್ನಾಗಿದೆ. ಪರಿಹಾರಗಳನ್ನ ಮಾಡ್ಕೊಳ್ಳಿ, ಇನ್ನಷ್ಟು ನೀವು ಶುಭ ಫಲವನ್ನ ಪಡಿತೀರಾ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.